ಮಾಡ್ತಿದ್ದಾರೆ, ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. ಆದ್ಯತೆ ಅಂದರೆ ಯಾವ ರೀತಿ CBIನವ್ರಿಗೆ ಆದ್ಯತೆ ಇಲ್ವಾ? ಇದು ಸರ್ಕಾರಕ್ಕೆ ಬುಡಕ್ಕೆ ಬರುತ್ತೆ. ಇನ್ನೂ ರಾಜೀನಾಮೆ ಕೆಲವರು ಕೊಡಬೇಕಾಗುತ್ತೆ. ನೋಡಿ, ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರ್ಕಾರ ಮಾಡೋದಿಲ್ಲ. ಅವ್ರು ಯಾರಾದರೂ ಇಟ್ಕೊಳ್ಳಿ, ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾರೇ ಇದ್ದರೂ ಕೂಡ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕು ಮಾಡ್ತೀವಿ. ಅಲ್ಲ ಸರ್, ಪೂರ್ಣ ಪ್ರಮಾಣದಲ್ಲಿ CBI ತನಿಖೆ ಮಾಡುತ್ತಾ ಅಂತ? ಇಲ್ಲ, ಅವರು ಬ್ಯಾಂಕಿಂಗ್ ಇದರಿಂದ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದನ್ನು ನಮ್ಮ SITನವರು ಮಾಡ್ತಾ ಇದ್ದಾರೆ. ಇದೇ ವಿಚಾರ ಅಂತಿಮವಾಗಿ ಎಲ್ಲನೂ ಮುಂದೆ ಆಗಬೇಕಲ್ಲ. ಇದೇ ವಿಚಾರ ಇಟ್ಕೊಂಡು BJP ಅವರು 3ನೇ ತಾರೀಕು CM ಮನೆ ಮುತ್ತಿಗೆ ಮಾಡಲಿ. CM ಮನೆ ಮುತ್ತಿಗೆ ಮಾಡೋದಕ್ಕೆ ಯಾರು ಶರಣ ಪ್ರಕಾಶ್ ಪಾಟೀಲ್ ಮತ್ತು ದದ್ದಲ್ ರಾಜೀನಾಮೆ ಕೇಳ್ತಾ ಇದ್ದಾರೆ. ಇನ್ನೂ ಸಚಿವರ ಪಾತ್ರ ಇದೆ ಅದರಲ್ಲಿ. ತನಿಖೆ ಮಾಡುವಾಗ ಇವೆಲ್ಲ ಸಹಜವಾಗಿ ಬರ್ತದೆ, ಅಲಿಗೇಷನ್ಸ್. ಅದಕ್ಕೆ ತನಿಖೆ ಮಾಡೋದು. ತನಿಖೆ ಮಾಡಿದ ಮೇಲೆ ಅದರಲ್ಲಿ ಏನು ಸಾರಾಂಶ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಒಂದು ವೇಳೆ ಇನ್ನೂ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅವ್ರ ಮೇಲೂ ಕ್ರಮ ಆಗುತ್ತೆ. ಯಾರು ಹೇಳಿದ್ದು? ಯಾರು ಅವ್ರು ಹೇಳ್ತಾರೆ ರೀ. ಅವ್ರು ಹೇಳೋದೇ ಅವ್ರು ಹೇಳ್ತಾರೆ. ನಾವು ಜನಗಳಿಗೆ ಮಾತು ಕೊಟ್ಟಿದ್ದೀವಿ, ಕೆಲಸ ಮಾಡ್ತೇವೆ ಅಂತ ಹೇಳಿದ್ವಿ, ಮಾಡ್ತಾ ಇದ್ದೀವಿ. ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಕೆಲಸ ನಡೀತಾ ಇದೆ, ರಸ್ತೆಗಳ ಕೆಲಸ ನಡೀತಾ ಇದೆ. ಏನು ನಮ್ಮ ಮೇಲೆ ಒಂದು ಗೂಬೆ ಕೊಂಡಿಸ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇರ್ತಾರೆ. ಇವರು DCM ಬದಲಾವಣೆ ಗದ್ದಲದಲ್ಲಿ ಅಭಿವೃದ್ಧಿನ ಮರ್ತಿದ್ದಾರೆ ಅನ್ನೋದು ತೀವ್ರ ವಾಗ್ದಾಳಿ ಮಾಡ್ತಾ ಇದ್ದಾರೆ. ನಾವು ಯಾವ ಅಭಿವೃದ್ಧಿಯನ್ನು ಮರ್ತಿಲ್ಲ. ಜನ ಸಮುದಾಯಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಈಗ ರೆವಿನ್ಯೂ ಇಲಾಖೆಗಳಲ್ಲಿ ಖಾತೆ ಬದಲಾವಣೆ ಇರ್ಬೋದು, ಅಥವಾ ರೆಕಾರ್ಡ್ ಆಫ್ ರೈಟ್ಸು ಕೊಡೋದು ಇರ್ಬೋದು, ಪ್ರತಿಯೊಂದು ಕೆಲಸನೂ ನಡೀತಾ ಇದೆ. ಆಮೇಲೆ ಈ ಗ್ಯಾರಂಟಿಗಳು ಪ್ರೋಗ್ರಾಮ್ಸ್ಗಳು ಕೂಡ ನಡೀತಾ ಇದ್ದಾವೆ. ಯಾವುದು ನಿಂತಿದೆ? ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಕರವೇ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡಿಗರಿಗೆ ಉದ್ಯೋಗ ಕಡ್ಡಾಯ ಉದ್ಯೋಗ ಕೊಡಬೇಕು. ಮಾಡಲಿ. ಅವರ ಉದ್ದೇಶಗಳು ಚೆನ್ನಾಗಿದ್ದರೆ ಅದನ್ನು ಸರ್ಕಾರ ಗಮನಿಸುತ್ತೆ. ಅವರ ಉದ್ದೇಶಗಳು ಸರಿಯಾಗಿರಬೇಕಲ್ಲ. 3ನೇ ತಾರೀಕು ವೇಳೆ ಏನಾದರೂ ಗಲಭೆಗಳು ಈ ಥರದ ಏನಾದರೂ ಹೋರಾಟಗಳ ಸಂದರ್ಭದಲ್ಲಿ ಯಾವ ರೀತಿ ಆಗಿತ್ತು ಸರ್? ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಕಾನೂನು ಸುವ್ಯವಸ್ಥೆಯನ್ನು ಯಾರು ಕೂಡ ಕೈಗೆತ್ಕೋಬಾರ್ದು. ಅದಕ್ಕೆ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಪೊಲೀಸ್ನವರು ಮಾಡ್ತಾರೆ. ಸರ್, ದರ್ಶನ್ ಕೇಸ್ಗೆ